ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ ಅರ್ಧ ಗಂಟೆಯಲ್ಲೇ ಗರಿಗರಿಯಾಗಿರೋ ಬೆಣ್ಣೆ ದೋಸೆ, ರುಚಿಕರವಾಗಿರೋ ಸಾಂಬಾರ್ ಮತ್ತು ಗಟ್ಟಿಕಾಯಿ ಚಟ್ನಿ ರೆಸಿಪಿ. 3 ರೆಸಿಪಿಗಳನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡ್ರೆ ಕೇವಲ ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. 1/4 kg ಉಪ್ಪಿಟ್ಟು ರವೆ ಮನೇಲಿ ಇಲ್ಲ ಅಂದರೆ ಬನ್ಸಿ ರವೆ ಅಥವಾ ಚಿರೋಟಿ ರವೆ, ಸಣ್ಣ ರವೆನ ಕೂಡ ಉಪಯೋಗ ಮಾಡ್ಬೋದು. ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 20 ದೋಸೆಗಳನ್ನ ಮಾಡ್ಕೋಬೋದು. ರವೆಗೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ರವೆ ಮುಳುಗೋವರೆಗೂ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಗಟ್ಟಿ ಅವಲಕ್ಕಿ ಅರ್ಧ ಗ್ಲಾಸಷ್ಟು, ತೆಳು ಅವಲಕ್ಕಿನ ಕೂಡ ಉಪಯೋಗ ಮಾಡ್ಬೋದು. ಒಂದು ಮುಖ್ಯವಾಗಿರೋ ಪಾಯಿಂಟ್ ಏನಂದರೆ, ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡೋಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ. ಆಮೇಲೆ ದೋಸೆ ಕೂಡ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಸುಮಾರು ಒಂದು 2 ರಿಂದ 3 ಸಲ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು, ಕ್ಲೀನ್ ಮಾಡ್ಕೋಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ. ಇದಕ್ಕೆ ಅರ್ಧ ಗ್ಲಾಸಷ್ಟು ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಅದೇ ಗ್ಲಾಸ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿ ಬಂದಿದ್ರೆ ಒಳ್ಳೆಯದು. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಈ 2 ಪದಾರ್ಥಗಳನ್ನ ಸುಮಾರು ಒಂದು 10 ರಿಂದ 15 ನಿಮಿಷ ನೆನೆ ಹಾಕಬೇಕು. ಇದು ನೆನೆಯಷ್ಟರಲ್ಲಿ ಸಾಂಬಾರು ಮತ್ತು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ತಿಂಡಿಗೆ ಸಾಂಬಾರು ಮಾಡ್ಕೊಳ್ಳೋಂಗಿದ್ರೆ ತೊಗರಿ ಬೇಳೆನ ರಾತ್ರಿನೇ ಬೇಯಿಸಿ ಫ್ರಿಡ್ಜಲ್ಲಿ ಇಟ್ಕೊಂಬಿಡಿ. ಈ ರೀತಿ ಮಾಡೋದ್ರಿಂದ ಸಾಂಬಾರನ್ನ ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು 1 ರಿಂದ 1.5 ಲೀಟ್ರಷ್ಟು ನೀರನ್ನ ಕಾಯಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, 1 ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ನುಗ್ಗೆಕಾಯಿ, 2 ಮೀಡಿಯಂ ಸೈಜ್ ನುಗ್ಗೆಕಾಯಿನ ಉಪಯೋಗ ಮಾಡಿದ್ದೆ. ನುಗ್ಗೆಕಾಯಿಗೆ ಬದಲಾಗಿ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಸ್ವಲ್ಪ ಅರಿಶಿನ, ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಸ್ವಲ್ಪ ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಕೇವಲ 3 ಪದಾರ್ಥಗಳು. ಇದು ಕಾಯಿ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಇದು MTR ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಇದು ಬ್ಯಾಡಗಿ ಅಚ್ಕಾರದ ಪುಡಿ 2 ಚಮಚದಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು. ಇದರಲ್ಲಿ ಖಾರ ಜಾಸ್ತಿ ಇರಲ್ಲ. ಇದನ್ನ ಹಾಕೊಳ್ಳೋದ್ರಿಂದ ಸಾಂಬಾರ್ಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ. ಅರ್ಧ ಕಪ್ಪಷ್ಟು ನೀರು. ಇಷ್ಟೇ ಪದಾರ್ಥಗಳು ಸಾಕು. ಇದಕ್ಕಿಂತಲೂ ಬೇರೆ ಕಡಲೆಬೇಳೆ, ಧನಿಯಾ ಅದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಸಾಂಬಾರ್ ಪುಡಿಲಿ ಹಾಕಿರ್ತಾರೆ, ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬ್ಯಾಡಗಿ ಅಚ್ಕಾರದ ಪುಡಿ ಹಾಕ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಬಣ್ಣ ಬಂದಿದೆ. ನುಗ್ಗೆಕಾಯಿನ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಇಷ್ಟೇ ಸಾಕಾಗುತ್ತೆ. ಮಸಾಲೆ ರುಬ್ಕೊಂಡಿದ್ನಲ್ಲ ಅದು. ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಣಗೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ. ಸುಮಾರು ಒಂದು 100 ಗ್ರಾಮ್ಸಷ್ಟು ತೊಗರಿಬೇಳೆನ ಉಪಯೋಗ ಮಾಡಿದ್ದೆ. ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ 4 ರಿಂದ 5 ಜನಕ್ಕೆ ಒಂದೊತ್ತಿಗೆ ಈ ಸಾಂಬಾರ್ ಸಾಕಾಗುತ್ತೆ. ಇಡ್ಲಿ, ದೋಸೆ, ವಡೆ ಜೊತೆಗೆ ಈ ಸಾಂಬಾರ್ ಒಳ್ಳೆ ಕಾಂಬಿನೇಷನ್. ತುಂಬ ಜಾಸ್ತಿ ಗಟ್ಟಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡಿ. ಸ್ಟಾರ್ಟಿಂಗಲ್ಲೇ ತುಂಬ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿ ಬರುತ್ತೆ. ಇಡ್ಲಿ, ದೋಸೆ, ವಡೆಗೆಲ್ಲ ತುಂಬ ಜಾಸ್ತಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ. ಇದು ಹುಣಸೆ ರಸ, ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಉಪಯೋಗ ಮಾಡಿದ್ದೆ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದಾಗಿದೆ. ಚೆನ್ನಾಗಿ ಕುದಿಸ್ಕೋಬೇಕು. ಸಣ್ಣೂರಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಪದೇ ಪದೇ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಈಗ ರುಚಿಕರವಾಗಿರೋ MTR ಸಾಂಬಾರ್ ರೆಡಿಯಾಗಿದೆ. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ, ಹೊಂದ್ಕೊಂಡಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದಕ್ಕಿಂತಲೂ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಫೈನಲ್ ಸ್ಟೆಪ್ಪು, ಇದಕ್ಕೆ ಒಗ್ಗರಣೆನ ಹಾಕೋಬೇಕು. ಸಣ್ಣದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಹಿಂಗು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು,
ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಡ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರುಚಿಕರವಾಗಿರೋ ಸಾಂಬಾರ್ ರೆಡಿಯಾಗಿದೆ. ಮುಂದಿನ ರೆಸಿಪಿ ಗಟ್ಟಿಕಾಯಿ ಚಟ್ನಿ. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ, ಮೀಡಿಯಂ ಸೈಜ್ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟನ್ನ ಉಪಯೋಗ ಮಾಡಿದ್ದೆ. ಮುಖ್ಯವಾಗಿ ಈ ರೆಸಿಪಿಯಲ್ಲಿ ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಹಸಿರು ಮೆಣಸಿನಕಾಯಿ ಸುಮಾರು ಒಂದು 4ರಿಂದ 5 ಬೆಳ್ಳುಳ್ಳಿ ಸುಮಾರು ಒಂದು 2ರಿಂದ 3 ಎಸಳಷ್ಟು. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತಷ್ಟೇ. ಕರಿಬೇವಿನೆಲೆ ಸುಮಾರು ಒಂದು 4ರಿಂದ 5. ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಚಟ್ನಿ ಗಟ್ಟಿಯಾಗಿರಬೇಕು, ಅದಕ್ಕೋಸ್ಕರ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ. ರುಬ್ಬಿದ್ದಾಗಿದೆ. ಮತ್ತೊಂದು ಪದಾರ್ಥ ಬಾಕಿ ಇದೆ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲೇ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಹೋಟೆಲ್ ಸ್ಟೈಲ್ನಲ್ಲಿ ಗಟ್ಟಿಯಾಗಿರೋ ಚಟ್ನಿ ತಯಾರಾಗಿದೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ. ನಿಮ್ಗಿಷ್ಟ ಇದ್ರೆ ಸಣ್ಣದೊಂದು ಒಗ್ಗರಣೆನ ಕೊಟ್ಕೋಬಹುದು. ತುಂಬಾನೇ ಸುಲಭ, ರುಚಿಕರವಾಗಿ ಕೂಡ ಇರುತ್ತೆ. ಈಗ ಚಟ್ನಿ ಕೂಡ ರೆಡಿಯಾಗಿದೆ. ಅವಲಕ್ಕಿ ಮತ್ತು ರವೆನ ಸುಮಾರು ಒಂದು 20 ನಿಮಿಷ ನೆನೆ ಹಾಕಿದ್ದೆ. ರುಬ್ಕೋಬೇಕು. ತುಂಬಾ ಜಾಸ್ತಿ ತೆಳುವಾಗೂ ರುಬ್ಕೊಳ್ಳೋದು ಬೇಡ, ಅಥವಾ ತುಂಬಾ ಜಾಸ್ತಿ ಗಟ್ಟಿಯಾಗೂ ಬೇಡ. ದೋಸೆ ಹಿಟ್ಟದಲ್ಲೇ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ತುಂಬಾ ಜಾಸ್ತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೆ, ಇಷ್ಟು ಗಟ್ಟಿ ಬೇಡ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ 3/4 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ. 2ರಿಂದ 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಯಾಕೆ ಹಾಕ್ಕೊಂಡಿರೋದಂದರೆ ದೋಸೆ ಮೇಲ್ಗಡೆ ಲೇಯರಲ್ಲಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಅವಲಕ್ಕಿನ ಹಾಕ್ಕೊಂಡಿರೋದು ದೋಸೆ ಒಳಗಿನ ಭಾಗದಲ್ಲಿ ಸಾಫ್ಟಾಗಿ ಬರಲಿ ಅಂತ. ದೋಸೆ ಹಿಟ್ಟದಲ್ಲಿ ಇರಲಿ. ಕಲಿಸ್ಕೊಂಡಿದ್ದಾಗಿದೆ. ಇದೇನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ ಒಂದು 6 ರೂಪಾಯಿ ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗುತ್ತೆ. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಇದು ಹಾಕ್ಕೊಳ್ಳಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡಾನ ಕೂಡ ಉಪಯೋಗ ಮಾಡ್ಬೋದು. ಈನೋ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಅಕ್ಕಿ ದೋಸೆ ಮಾಡ್ತೀವಲ್ಲ, ಅದನ್ನು ಮಾಡ್ಕೋಬೋದು. ಇದು ಒಂದು ಎಮರ್ಜೆನ್ಸಿ ರೆಸಿಪಿ ಅಂತ ಮಾಡ್ತಾ ಇರೋದು. ಯಾವಾಗ ದೋಸೆ ಹಿಟ್ಟು ಮನೇಲಿಲ್ಲ ಆವಾಗ ಮಾಡ್ಕೋಬೋದು. ದಿನ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಆ ಥರ ಏನಿಲ್ಲ. ಈಗ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ. ನಾನು ನಾನ್ ಸ್ಟಿಕ್ ತವಾನ ಉಪಯೋಗ ಮಾಡಿದ್ದೀನಿ. ಸ್ವಲ್ಪ ಬೆಣ್ಣೆ, ಮನೇಲಿ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆನ ಕೂಡ ಉಪಯೋಗ ಮಾಡ್ಬೋದು. ಅಥವಾ ನಾನ್ ಸ್ಟಿಕ್ ತವ ಇದ್ದರೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದೂ ಬೇಡ. ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, 2 ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ದೋಸೆ ರೆಡಿಯಾಗಿದೆ. ಸಕ್ಕರೆ ಮೊಸರು ಅವಲಕ್ಕಿನ ಉಪಯೋಗ ಮಾಡಿದ್ನಲ್ಲ, ಅದಕ್ಕೋಸ್ಕರವಾಗಿ ಬಣ್ಣ ಚೆನ್ನಾಗಿ ಬಂದಿದೆ. ಅಕ್ಕಿ ದೋಸೆ ಜೊತೆಗೆ ಇದನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರ ಟೇಸ್ಟೇ ಬೇರೆ, ಇದರ ಟೇಸ್ಟೇ ಬೇರೆ. ಮೊದಲೇ ಹೇಳ್ದಂಗೆ ದೋಸೆ ಹಿಟ್ಟು ಮನೇಲಿ ಇಲ್ಲದೆ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು. ಬೆಳಗ್ಗೆ ತಿಂಡಿಗೋಸ್ಕರ ಕೂಡ ಮಾಡ್ಕೋಬೋದು, ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.